ಶಾಸ್ತ್ರಿಗಳೇ, ನಾವಿನ್ನ ಗಮನಿಸ್ತಾ ಇದ್ದೀವಿ ರಾಮ ಮಂದಿರದ ಸೇವೆಯಲ್ಲಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ವಿಗ್ರಹವನ್ನ ಮಾಡೋದಾಗಿರ್ಬೋದು, ಅದಕ್ಕೆ ಭದ್ರತೆಯನ್ನ ಒದಗಿಸಿರುವಂತಹ ಅಂದ್ರೆ ಸಿಡಿಲು ಬಡಿಯದಂತೆ ಭದ್ರತೆ ಏನ್ ಕೊಟ್ಟಿದ್ದಾರೆ ಆ ವಿಚಾರ ಆಗಿರ್ಬೋದು. ಹಾಗೆ ಇವೆಲ್ಲವನ್ನ ಸಹ ನೋಡ್ತಾ ಹೋದ್ರೆ ರಾಮನ ಜನನಕ್ಕೂ ಹಾಗಾದ್ರೆ ಕರ್ನಾಟಕಕ್ಕೂ ಇರುವಂತಹ ಅಂತ ಸಂಬಂಧವಾದ್ರೂ ಏನು ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಅದರ ಬಗ್ಗೆ ವಿವರ ನೀಡೋದಾದ್ರೆ. ಹೌದು 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 ತುಂಬ ವಿಚಾರಗಳನ್ನು ನಾವು ನಿನ್ನೆ ನೋಡ್ತಾ ಇದ್ವಿ. ನಮ್ಮ ಸಂಪಾದಕರಾದ ಅಜಿತ್ ಅವರು ತುಂಬ ವಿಚಾರಗಳಲ್ಲಿ ಎಲ್ಲಿ ಏನೇನು ಕರ್ನಾಟಕದಿಂದ ಬಂದಿದೆ ನಾವು ಮತ್ತು ಒಬ್ಬರು ಶಂಕರ್ ಅಂತ ಒಬ್ಬರು ಸಿಕ್ಕಿರು, ನಮ್ಮ ಹನುಮಾನ್ ಗ್ರಾನೈಟ್ಸ್ ಬಂದಿರತಕ್ಕಂಥದ್ದು, ಅದನ್ನೆಲ್ಲ ತುಂಬ ವಿಚಾರಗಳಿದ್ದಾವೆ ಕರ್ನಾಟಕದಲ್ಲಿ. ಇದೆಲ್ಲದರ ಜೊತೆಗೆ ನಾವು ಪ್ರಧಾನವಾಗಿ ಗಮನಿಸ್ಕೊಳ್ತಕ್ಕಂಥದ್ದು ಒಂದು, ಈ ಹನುಮಂತನಿಗೂ ಹಾಗೂ ಶ್ರೀರಾಮನಿಗೂ ಏರ್ಪಾದಂತಹ ಒಂದು ಏನು ದೂತ ವಾತ್ಸಲ್ಯ ಇದೆಯಲ್ಲ, ಅದು ಏರ್ಪಾಡಾಗಿದೆ. ಅದು ನಮ್ಮ ಕರ್ನಾಟಕದ ನೆಲದವನು ಹನುಮಂತ ಅಂತಕ್ಕಂಥ ಒಂದು ಬಹಳ ಹೆಮ್ಮೆಯ ವಿಚಾರ ಇದೆ ಒಂದು ಕಡೆಗೆ. ಆದರೆ ಮತ್ತೊಂದು ಅರುಣ್ ಯೋಗಿರಾಜ್ ಅವರು ಒಂದು ಇವತ್ತಿನ ದಿವಸ ಆ ಮೂರ್ತಿ ಯಾವುದು ತುಂಬ ಅನುಪಮವಾದ ಮೂರ್ತಿ ಇದೆ, ಅದು ಆ ಪ್ರತಿಷ್ಠಾಪನೆಗೆ ಪೂಜೆಗೆ ಭಾಗಿಯಾಗ್ತಾ ಇರತಕ್ಕಂಥದ್ದು ಒಂದು, ಇವೆಲ್ಲ ನಮಗೆ ಗೊತ್ತಿರತಕ್ಕಂಥದ್ದೇ. ಇನ್ನೂ ಒಂದು ವಿಶೇಷವಾದ ಅಂಶ ಇದೆ, ಅದು ಶ್ರೀರಾಮಚಂದ್ರನ ಅವತಾರಕ್ಕೆ ಕಾರಣವಾಗಿರತಕ್ಕಂಥ ಬಹಳ ವಿಶೇಷವಾದ ಅಂಶ. ಇದಕ್ಕೂ ನಮ್ಮ ಕರ್ನಾಟಕಕ್ಕೂ ನಂಟಿದೆ. ಅದನ್ನು ನಾವು ಈ ರಾಮಾಯಣದಲ್ಲೇ ಕಾಣ್ತೀವಿ. ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಋಷ್ಯಶೃಂಗ ಉಪಾಖ್ಯಾನ ಅಂತ ಒಂದು ವಿಶೇಷವಾದ ವಿವರವನ್ನು ಕೊಡ್ತಾರೆ. ದಶರಥನಿಗೆ ಸಹಜವಾಗಿ ಆ ಸಂತಾನ ಇಲ್ಲ ಅಂತಕ್ಕಂಥದ್ದು ವರ್ಷಗಳಿಂದ ಅವನು ಪರಿತಪಿಸ್ತಾ ಇರತಕ್ಕಂಥದ್ದು ಆ ಅಂಶ. ಹಾಗಾಗಿ ಅವನು ಎಲ್ಲ ಕಡೆ ಸುಮಂತ್ರವಿನ ಯಾರು ಮಂತ್ರಿ ಇದ್ದಾನೆ, ಆ ಸುಮಂತ್ರವನ್ನು ಪರಿಶೀಲಿಸಿ ಯಾರಾದರೂ ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಜ್ಞಾನಿಗಳು ಅಥವಾ ಯಾರು ಒಬ್ಬ ಮಹಾ ಋಷಿಗಳು ಅವ್ರು ಯಾರಾದರೂ ಇದ್ದರೆ ನನಗೆ ತಿಳಿಸು, ಅವರಿಂದ ನಾನು ಪುತ್ರವನ್ನು ಯಾವುದಾದ್ರು ಒಂದು ವಿಶೇಷ ಯಾಗವನ್ನು ಮಾಡಿಸ್ಬೇಕು ಅಂತ ಅಪೇಕ್ಷೆ ಇದೆ ಅಂತ ಕೇಳ್ಕೊಳ್ತಾನೆ. ಆ ಅರ್ಥದಲ್ಲಿ ಸುಮಂತ್ರವು ಹುಡುಕ್ತಾ ಇರ್ತಾನೆ. ಆಗ ಅಂಗದೇಶ ಅಂತ ನಾವು ಈಗೇನು ಬಿಹಾರ ಅಂತೀವೋ ಆ ಭಾಗದಲ್ಲಿ, ಅಂಗ ಅಂದರೆ ಅನಂಗ, ಅದು ಮನ್ಮಥ ತನ್ನ ಅಂಗಗಳನ್ನೆಲ್ಲ ಕಳ್ಕೊಂಡ ಶಿವನ ಶಾಪದಿಂದ, ಹಾಗಾಗಿ ಅದು ಅಂಗದೇಶ ಅಂತ ಆಗಿದೆ ಈ ದಿವಸ. ಅಂದರೆ ಹಿಂದೆ, ಈಗ ಅದು ಬಿಹಾರ ಅಂತ ಅನ್ನಿಸ್ಕೊಳ್ತಾ ಇದೆ. ಅಲ್ಲಿ ಒಬ್ಬ ಇದ್ದ ಅಂಗರಾಜ ರೋಮಪಾದ ಅಂತಕ್ಕಂಥವನು, ಅವನ ದೇಶ ತುಂಬ ಕ್ಷಾಮದಿಂದ ಕೂಡಿತ್ತು, ಬರ ಬಂದುಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಮಹಾ ವಿದ್ವತ್ ಸಭೆ ನಡೀತು. ಆ ವಿದ್ವಾಂಸರೆಲ್ಲ ಹೇಳಿದ್ರಂತೆ ಆತನಿಗೆ, ದಕ್ಷಿಣದಲ್ಲಿ ಋಷ್ಯಶೃಂಗ ಕ್ಷೇತ್ರ ಅಂತ ಇದೆ, ಅಲ್ಲಿ ಋಷ್ಯಶೃಂಗ ಮಹರ್ಷಿಗಳಿದ್ದಾರೆ, ಅವರನ್ನ ನೀನು ಒಂದ್ಸಲ ಕರೆಸು, ನಿನ್ನ ದೇಶ ಸುಭಿಕ್ಷವಾಗಿಬಿಡುತ್ತೆ ನೋಡು ಅಂತ. ಅದಕ್ಕೆ ದೊಡ್ಡ ಸಾಹಸವನ್ನು ಮಾಡ್ತಾನವನು. ಅದು ಬಹಳ ವಿಸ್ತಾರವಾದ ಕತೆ, ನಾನು ಹ್ರಸ್ವವಾಗಿ ಹೇಳ್ತಾ ಇದ್ದೀನಿ, ಬಹಳ ಕ್ಲುಪ್ತವಾಗಿ ಹೇಳ್ತಾ ಇದ್ದೀನಿ. ಅಂತೂ ಆ ರೋಮಪಾದ ಅಂಗದೇಶದ ರಾಜ ನಮ್ಮ ಈ ಕಿಗ್ಗಾ ಕ್ಷೇತ್ರಕ್ಕೆ ಕಳಿಸ್ತಾನೆ. ನಮ್ಮ ಕಿಗ್ಗಾ ಕ್ಷೇತ್ರ ನಮ್ಮ ಕರ್ನಾಟಕದ ಶೃಂಗೇರಿಯ ಒಂದು 8 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕಿಗ್ಗಾ, ನಾವು ಈ ದಿವಸ ವಿಭಾಂಡಕ ಮಹರ್ಷಿಯ ಕ್ಷೇತ್ರ, ಋಷ್ಯಶೃಂಗ ಕ್ಷೇತ್ರ ಅಂತೆಲ್ಲ ಕರಿತೀವಲ್ಲ, ಅದೇ ಸನ್ನಿಧಾನದಲ್ಲಿದ್ದರು ನಮ್ಮ ಋಷ್ಯಶೃಂಗ ಮಹರ್ಷಿಗಳು. ಆ ಋಷ್ಯಶೃಂಗವನ್ನು ಒಂದು ವ್ಯೂಹ ಮಾಡಿ ಅವರು ಇಲ್ಲಿಂದ ಅಂಗದೇಶಕ್ಕೆ ಕರೆತರ್ತಾರೆ. ಆತ ಬಂದು ಕೂಡಲೇ ಅಲ್ಲಿ ನೆಲ ಸುಭಿಕ್ಷವಾದ ಮಳೆ ಬರ್ತದೆ, ಧಾನ್ಯಗಳೆಲ್ಲ ಸುಭಿಕ್ಷವಾಗಿ ಬೆಳೆಯುತ್ತೆ. ಈ ವರ್ತಮಾನ ದಶರಥನಿಗೆ ಗೊತ್ತಾಗುತ್ತೆ. ಆಗ ದಶರಥ ಆ ಋಷ್ಯಶೃಂಗ ಮಹರ್ಷಿಗಳನ್ನು ಕರೆಸಿ ಅವರ ಒಂದು ಸಾರಥ್ಯದಲ್ಲಿ ವಸಿಷ್ಠರನ್ನು ಮಾರ್ಗದರ್ಶನ ತೆಗೆದುಕೊಂಡು ಅವರ ಸಾರಥ್ಯದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಪುತ್ರಕಾಮೇಷ್ಟಿ ಯಾಗ ಪ್ರಸಾದ ಅದರ ಫಲವಾಗಿ ಶ್ರೀರಾಮಚಂದ್ರನ ಅವತಾರವಾಗುತ್ತೆ. ಹೀಗಾಗಿ ಶ್ರೀರಾಮನ ಹುಟ್ಟಿಗೆ ನಮ್ಮ ಕಿಗ್ಗಾ ಮೂಲದ ಋಷ್ಯಶೃಂಗ ಮಹರ್ಷಿಗಳ ಕೊಡುಗೆ ಇದೆಯಲ್ಲ, ಅವರ ಒಂದು ತಪಸ್ಸು, ಅವರು ಆ ಅಧ್ವರ್ಯುವ ಸ್ಥಾನ ಇದೆಯಲ್ಲ, ಅದು ಬಹಳ ಮುಖ್ಯ. ಅವರು ಮಾಡಿಸಿರ್ತಕ್ಕಂಥದ್ದೇ ಪುತ್ರಕಾಮೇಷ್ಟಿ ಯಾಗ. ಆ ಪುತ್ರಕಾಮೇಷ್ಟಿ ಯಾಗಕ್ಕೆ ಆತ ಆ ಯಜ್ಞ ದೇವ ಪ್ರಸಾದವನ್ನ ತಂದು ದಶರಥನಿಗೆ ಕೊಡ್ತಾನೆ. ಇದು ಮಹಾ ದಿವ್ಯವಾದ ಪ್ರಸಾದ, ಇದನ್ನ ನೀನು ನಿನ್ನ ಪತ್ನಿಯರಿಗೆ ಕೊಡು ಅಂತ ಹೇಳಿ ಆ ಒಂದು ಪ್ರಸಾದದಿಂದ ಶ್ರೀರಾಮಚಂದ್ರನ ಅವತಾರವಾಯಿತು ಅಂತಕ್ಕಂಥದ್ದು ನಾವು ರಾಮಾಯಣದಲ್ಲಿ ಕಾಣ್ತೀವಿ, ಬಾಲಕಾಂಡದಲ್ಲಿ. ನಿಜ ನಿಜ ಶಾಸ್ತ್ರಿಗಳೇ, ಆ ಪುಣ್ಯ ಭೂಮಿ ಅಯೋಧ್ಯೆಯ ಬಗ್ಗೆ, ಅದರ ಹಿನ್ನೆಲೆ ಜೊತೆಗೆ ಮರ್ಯಾದಾ ಪುರುಷ ಶ್ರೀರಾಮನ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಇದೆ. ತಿಳಿತಾ ಹೋದ ಹಾಗೆ ಮತ್ತಷ್ಟು ತೆರೀತಾ ಹೋಗುತ್ತೆ ಅನ್ನುವಂಥದ್ದು ಆತನ ಕಥೆ. ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ತಮ್ಮಿಂದ ಪಡಿತಾನೆ ಹೋಗ್ತೀವಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.